ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ? ನಾನು ಚೆನ್ನಾಗಿದ್ದೀನಿ. ಇವತ್ತು ಬುಧವಾರ ಮಧ್ಯಾಹ್ನ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ಬೆಳಗ್ಗೆನೂ ನಾಷ್ಟ ಮಾಡಿರಲಿಲ್ಲ. ನೋಡ್ತೀರಾ, ನಿನ್ನೆ ಮಂಗಳವಾರ ಸಂಜೆಗೆ ನಾನ್ ವೆಜ್ ಮಾಡಿದ್ನಲ್ಲ, ಚಿಕನ್ ಲಿವರ್ ಫ್ರೈ ಮತ್ತು ಚಿಕನ್ ಸಾಂಬಾರ್ ಬಿರಿಯಾನಿ ಇದೇ ಆಯಿತು. ಸೊ ಈಗ ಮಧ್ಯಾಹ್ನ ಆಗಿದೆ, 3:15 ಟೈಮು. ಸೊ ಈಗ ಬಂದು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಿದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ, ಅಲ್ಲಿಗೆ ಹೋಗಿ ಬಂದು ಅಡುಗೆ ಏನು ಮಾಡ್ತೀನಿ ಅನ್ನೋದು ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ನಮ್ಮ ಮನೆಯವ್ರು ಬೇಗ ಬಂದರು. ಹಾಗಾಗಿ ಸ್ವಲ್ಪ ಫ್ಯಾನ್ ಕ್ಲೀನ್ ಮಾಡ್ಕೋಣ ಅಂತ ಅದೆಲ್ಲ ಬಿಚ್ಚಿ ಕೊಟ್ಟರು ಅವರೇ. ಸೊ ಎಲ್ಲ ತೊಳೆದು ಬಿಸಿಲಲ್ಲಿ ಇಟ್ಟಿದ್ದೆ. ನೋಡಿ, ಇದಿಷ್ಟು ಒಣಗಿದೆ, ಇನ್ನೂ 2 ಒಣಗ್ತಾ ಇದೆ. ಸೊ ಅಷ್ಟರಲ್ಲಿ ನಮ್ಮ ಮನೆಯವರೇ ಅದು ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸೊ ಕ್ಲೀನ್ ಮಾಡಾದ್ಮೇಲೆ ಅವರೇ ಫಿಟ್ ಮಾಡಿದ್ರು. ಇವತ್ತು ಫ್ಯಾನ್ ಎಲ್ಲ ನೀಟಾಗಿ ಫಿಟ್ ಮಾಡಿದ್ರಿ. ಸೆಕೆಗಾಲ ಆಗಿರೋದ್ರಿಂದ ಧೂಳು ತುಂಬ ಕೂತ್ಕೊಳ್ತಾ ಇದೆ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಫಿಟ್ ಮಾಡಿದ್ರಿ. ಸೊ ಈಗ ಸಂಜೆ ಆಯಿತು, ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನಾವಿವತ್ತು ಬಂದು ಕ್ರೋಮಾಗೆ ಹೋಗ್ತಾ ಇದ್ದೀವಿ. ಕ್ರೋಮಾಗೆ ಏನಕ್ಕೆ ಅಂತಂದರೆ, ಆಲ್ರೆಡಿ ನಮ್ಮ ಅಮ್ಮ ನನ್ನ ತಮ್ಮ ಇಬ್ಬರು ಬಂದು ವೆಯ್ಟ್ ಮಾಡ್ತಾಯಿದ್ದಾರೆ. ಇಬ್ಬರು ಕೆಲಸ ಮುಗಿಸ್ಕೊಂಡು ಹಾಗೆ ಬಂದಿದ್ದರು. ಸೊ ಕ್ರೋಮಾಗೆ ಏನಕ್ಕೆ ಅಂತಂದರೆ, ನನ್ನ ತಮ್ಮ ಬಂದು ಟಿ ವಿ ತೊಗೊಳ್ತಾ ಇದ್ದಾನೆ. ಸೊ ಹಾಗಾಗಿ ಟಿ ವಿ ಸೌಂಡ್ ಬಾರ್ ಎಲ್ಲ ತೊಗೊಳ್ತಾ ಇದ್ದಾನೆ. ಸೊ ಹಾಗಾಗಿ ಅದಕ್ಕೆ ನಮ್ಮನ್ನು ಕರೆದ ಬನ್ನಿ ಅಂತ. ಅವ್ನಿಗಿನ್ನೂ ಏಜ್ ಕಡಿಮೆನೇ. ಸೊ ಅವನಲ್ಲಿ ಲೋನ್ ಆಗೋದಿಲ್ಲ. ಸೊ ಹಾಗಾಗಿ ನಮ್ಮ ಹೆಸರಲ್ಲಿ ಲೋನ್ ತೊಗೊಳೋದಕ್ಕೆ EMI ಥರ. ಸೊ ಹಾಗಾಗಿ ನಾವು ಟಿ ವಿ ನೋಡ್ತಾ ಇದ್ವಿ, ಫುಲ್ಲು ನೋಡಿದ್ವಿ. ಟಿ ವಿ ಸೆಲೆಕ್ಟ್ ಆಯಿತು. 50 ಇಂಚಸ್ ತೊಗೊಂಡ ಸ್ಯಾಮ್ಸಂಗ್. ಸೌಂಡ್ ಬಾರ್ ಬಂದ್ಬಿಟ್ಟು ಸೋನಿ ತೊಗೊಂಡ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್, ಈಗ ತಾನೇ ಮುಗಿಸ್ಕೊಂಡು ಅವರು ಹೊರಟರು, ನಾವು ಹೊರಟ್ವಿ. ಸೊ ಟಿ ವಿ ಎಲ್ಲ ಆರ್ಡ್ರ್ ಮಾಡಿದ್ದಾಯಿತು. ಸೊ ನಾಳೆ ಡೆಲಿವರಿ ಆಗುತ್ತೆ, ನಾಡಿದ್ದು ಇನ್ಸ್ಟಾಲೇಷನ್ ಆಗುತ್ತೆ. ಸೊ ನನ್ನ ಗಾಡಿಯಲ್ಲಿ ಪೆಟ್ರೋಲ್ ಇರಲಿಲ್ಲ. ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಬರೋಣ ಅಂತ ಪೆಟ್ರೋಲ್ ಬಂಕ್ ಹೋಗಿದ್ವಿ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಪೆಟ್ರೋಲ್ ಬಂಕ್ ಆಪೋಸಿಟೇ ಬಂದು ಸ್ಟಾರ್ ಮಾರ್ಕೆಟ್ ಇರೋದು. ಸೊ ತುಂಬ ದಿನ ಆಯ್ತಲ್ವ, ಹೋಗಿ ಬರೋಣ ಒಂದು ಸತಿ ಅಂದ್ಕೊಂಡು ಹೋದ್ವಿ. ಅಲ್ಲಿ ಏನೋ ತೊಗೊಳೋಬೇಕು ಅಂತ ನಮ್ಗೆ ಅನಿಸಿಲ್ಲ. ಜನ ಕೂಡ ತುಂಬ ಇದ್ದರು. ಸೊ ಹಾಗಾಗಿ ಏನೂ ತೊಗೊಂಡಿಲ್ಲ. ಹಾಗೆ ಮತ್ತೆ ವಾಪಸ್ ಬಂದ್ವಿ. ಬರ್ತಾ ಹಾಗೆ ಒಂದು ಸ್ವಲ್ಪ ಬೋಟಿ ಫ್ರೈ ತೊಗೊಂಬಂದ್ವಿ. ಬರ್ತಾ ಬೋಟಿ ಫ್ರೈ ಮತ್ತು ಕಾಲು ಸೂಪ್. ಸೊ ಅದಕ್ಕೆ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮುದ್ದೆ ಮಾಡಿದೆ. ಬೋಟಿ ಸ್ವಲ್ಪನೇ ಇದೆ, ಸಾಕಾಗುತ್ತೋ ಇಲ್ವೋ ಅಂದ್ಕೊಂಡು ನಾನು ಒಂದು ಸ್ವಲ್ಪ ಸೊಪ್ಪು ಸಾರು ಕೂಡ ಮಾಡಿಕೊಂಡೆ. ಸೊ ಇದು ಸೈಡ್ಸ್ಗೆ ತಿನ್ಕೊಳ್ಳೋಣ ಫಸ್ಟು, ತುಂಬ ಲೇಟಾಗಿತ್ತು ಅಂತ ಕ್ಯಾರೆಟು, ಮುಲ್ಲಂಗಿ ಮತ್ತು ವಾಟರ್ ಮೆಲನ್ ಇದಿಷ್ಟು ತೊಗೊಂಡಿದ್ದೀನಿ. ಇದಿಷ್ಟು ಮಾಡ್ತಾನೆ ಹಾಗೆ ಸೈಡಲ್ಲಿ ಮುದ್ದೆ ಕೂಡ ಇಟ್ಟಿದ್ದೆ. ಮುದ್ದೆ ಕೂಡ ಆಗಿದೆ, 2 ಮುದ್ದೆ ಮಾಡಿಕೊಂಡೆ. ಸೊ ಸೊಪ್ಪು ಸಾರು ಹೇಳಿದ್ನಲ್ಲ, ಸೊಪ್ಪು ಸಾರಿಗೂ ಹಾಗೆ ಮಾಡ್ಕೊಂಬಿಟ್ಟೆ. ಸೊ ಅದ್ರ ಜೊತೆ ಕಾಲು ಸೂಪು. ಸೊ ಎಲ್ಲ ತಿನ್ಕೊಂಡ್ವಿ. ಅಂದರೆ ಸೊಪ್ಪು ಸಾರು ಏನೂ ತಿನ್ನಲಿಲ್ಲ, ಬೋಟಿಯಲ್ಲೇ ತಿನ್ಕೊಂಡ್ವಿ, ಮುದ್ದೆ ಮಾಡ್ಕೊಂಡಿದ್ದಾರೆ. ನೋಡಿ, ಕಾಲು ಸೂಪು ತುಂಬ ಚೆನ್ನಾಗಿರುತ್ತೆ. ಕಾಲು ಥರ ನಾವು ಬರೀ ಸೂಪ್ ಮಾತ್ರ ತೊಗೊಂಬರ್ತೀವಿ. ಸೂಪ್ಸು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಹಾಗಾಗಿ ತಿಂಗಳಿಗೆ ಒಂದು ಸತಿ ಆದರೂ ಕುಡಿಬೇಕು. ಸೊ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಬ್ಲಾಗ್ ಇದೆ, ಕಂಟಿನ್ಯೂ ಮಾಡ್ಕೊಳ್ತಾಯಿದ್ದೀನಿ. ಸೊ ಬೆಳಗ್ಗೆ ನಾಷ್ಟಕ್ಕೆ ನೆನೆ ಬೋಟಿನೇ ತಿನ್ಕೊಂಡ್ವಿ. ಹಾಗಾಗಿ ಸೊಪ್ಪು ಸಾರು ನಾಷ್ಟಕ್ಕೆ ಹಾಕ್ಕೊಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ. ಅವ್ರು ನಾಷ್ಟ ತಿಂದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ. ಫ್ರೆಂಡ್ಸ್, ಇವತ್ತು ಗುರುವಾರ, ನೆನೆದೇ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಕ್ರೋಮಾ ಹೋಗಿದ್ವಿ ಟಿ ವಿ ತೊಗೊಬರೋದಕ್ಕೆ. ಸೊ ಟಿ ವಿ ನನ್ನ ತಮ್ಮನಿಗೆ, ಅವ್ನು ಟಿ ವಿ ತೊಗೊಳ್ತಾ ಇದ್ದಾನೆ. ಟಿ ವಿ ಮತ್ತು ಸ್ಪೀಕರು ಎಲ್ಲ ತೊಗೊಳ್ಡ. ಸೊ ಹಾಗಾಗಿ ಇವತ್ತು ಡೆಲಿವರಿ ಇದೆ. ಸೊ ಬಂದಿದ್ದಾರೆ ಆಲ್ರೆಡಿ. ಈಗ ಬನ್ನಿ, ಹೋಗಬೇಕು, ಬೇಗ ಹೋಗೋಣ. ಸೊ ಫ್ರೆಂಡ್ಸ್, ಈಗ ಮನೆ ಹತ್ರ ಬಂದ್ವಿ. ಮನೇಲಿ ಯಾರು ಇರಲಿಲ್ಲ, ನನ್ನ ತಮ್ಮನೂ ಆಮೇಲೆ ಬಂದ. ನಾನು ಬಂದಮೇಲೆ ಸೊ ಈಗ ಅವರು ಡೆಲಿವರಿ ಮಾಡೋದಕ್ಕೆ ಬಂದರು ಮೇಲಕ್ಕೆ. ಸೊ ಅವರು ಡೆಲಿವರಿ ಮಾಡ್ತಾಯಿದ್ದಾರೆ. ನನ್ನ ತಮ್ಮನೂ ಹಾಗೆ ಹಿಂದೆ ಬಂದ. ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಸೊ ಅವ್ನ ಮುಖದಲ್ಲಿ ಖುಷಿ ನೋಡೋದಕ್ಕೆ ಆಗ್ತಿರಲಿಲ್ಲ. ಅದು ಬರ್ತಾ ಏನಾಗಿತ್ತು ಅಂದರೆ, ಇದು ಟಿ ವಿದು ಬಾಕ್ಸ್ ಬಂದು ಗಾಡಿಯಲ್ಲಿ ಬಿದ್ದೋಗಿತ್ತು. ಸೊ ಅದಕ್ಕೆ ಗಾಡಿ ಒಳಗಡೆ ಸ್ಕ್ರ್ಯಾಚ್ ಆಗಿಬಿಟ್ಟಿರುತ್ತೇನೋ ಅಂದ್ಬಿಟ್ಟು ಅವನ ತಲೆಯಲ್ಲಿ ಅದೇ ತುಂಬ್ಕೊಂಡ್ಬಿಟ್ಟಿದ್ದ. ಸೊ ಇದು ಫ್ರೆಂಡ್ಸ್ ದೇವ್ರ ಮನೆ, ನಮ್ಮ ಅಮ್ಮ ಮನೆ ದೇವ್ರ ಮನೆ ತುಂಬ ಚೆನ್ನಾಗಿರುತ್ತೆ. ನಾನು ಹೋದಾಗೆಲ್ಲ ದೇವ್ರ ಮನೆ ಹೋಗಿ ನೋಡ್ತಾ ಇರ್ತೀನಿ, ಲಕ್ಷಣವಾಗಿರುತ್ತೆ, ನಂಗೆ ತುಂಬ ಇಷ್ಟ. ಸೊ ಇದು ಎಲ್ಲ ಡೆಲಿವರಿ ಆಯಿತು. ಡೆಲಿವರಿ ಆದಮೇಲೆ ನಾನು ನಮ್ಮ ಮನೆಗೆ ಹೋದೆ. ನಮ್ಮ ಮನೆಗೆ ಹೋದ್ಮೇಲೆ ರಾತ್ರಿ ಅಡುಗೆಗೆ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಹಾಗಲಕಾಯಲ್ಲಿ ಮಾಡ್ತೀನಿ. ಜೀರಿಗೆ, ಖಾರದ ಪುಡಿ ಮತ್ತು ಬೆಳ್ಳುಳ್ಳಿ ಇದಿಷ್ಟು ಜಜ್ಜಿಕೊಂಡು ಕಡಲೆ ಬೀಜನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಕಡಲೆ ಬೀಜ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು
ಲೈಟಾಗಿ ಫ್ರೈ ಮಾಡ್ಕೊಬೇಕು, ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು. ಮಿಕ್ಸಿಗೆ ಹಾಕ್ಕೊಳ್ಬೇಕು. ಮತ್ತು ಇದು 3 ಜಜ್ಕೊಂಡಿರ್ತೀವಲ್ಲ, ಖಾರದ ಪುಡಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಕಡಲೆ ಬೀಜನ ಪುಡಿ ಮಾಡಿಕೊಂಡು ಇಷ್ಟನ್ನು ಮಿಕ್ಸ್ ಮಾಡ್ಕೊಬೇಕು. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು, ಫ್ಲೇವರ್ ಎಲ್ಲ ಇಟ್ಕೋಬೇಕು. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಸೈಡಲ್ಲಿ ಬಿಡಬೇಕು. ಆಮೇಲೆ ಹಾಗಲಕಾಯಿ ಇರುತ್ತಲ್ಲ, ಹಾಗಲಕಾಯಿನ ರೌಂಡಿಗೆ ಸಣ್ಣ ಕಟ್ ಮಾಡ್ಕೊಂಡು ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಅದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಎಷ್ಟು ಡೀಪ್ ಫ್ರೈ ಮಾಡಬೇಕು ಅಂದರೆ ಅದು ಆಮೇಲೆ ಹಾಗೆ ಕೈಯಲ್ಲಿ ಹಿಂಗಂದರೆ ಪುಡಿ ಹಾಕಬೇಕು, ಅಷ್ಟು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಇದು ನಮ್ಮ ಮನೆಯವ್ರು ಹೇಳ್ಕೊಟ್ಟಿದ್ದು ನನಗೆ. ಸೊ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟು ಮಾತ್ರ ಡೀಪ್ ಫ್ರೈ ಹಾಕ್ಕೊಳ್ಬೇಕು. ಆಮೇಲೆ ಅದೇ ಎಣ್ಣೆಗೆ ಬಂದು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಕರಿಬೇವು ಹಾಕ್ಕೊಂಡಾಗ ಸಿಕ್ಕಾಪಟ್ಟೆ ಫ್ಲೇವರ್ ಒಂಥರ ಚೆನ್ನಾಗಿ ಬರುತ್ತೆ. ಕರಿಬೇವು ಬೆಳ್ಳುಳ್ಳಿದು ಫ್ಲೇವರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ನಾನು ಒಂದು 2 ಸತಿ ಹಾಕ್ಕೊಂಡೆ ಎಣ್ಣೆಯಲ್ಲಿ ಕರಿಬೇವನ್ನ. ಸೊ ತುಂಬ ಚೆನ್ನಾಗಿರುತ್ತೆ. ಅದನ್ನು ಒಂದು ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೊಳ್ಬೇಕು. ನನಗೆ ಪ್ಲೇಟ್ ಸಿಕ್ಕಿಲ್ಲ, ಇನ್ನು ಎಣ್ಣೆ ಸಿದೋಗುತ್ತೆ ಅಂದ್ಬಿಟ್ಟು ನಾನು ಅದರ ಮೇಲೆ ಹಾಕ್ಕೊಂಡೆ. ಸೊ ಇದಿಷ್ಟು ಆದಮೇಲೆ ಹಾಗಲಕಾಯಿನ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಹೇಳಿದ್ನಲ್ಲ, ನೀವು ಈ ಥರ ಕೈಯಲ್ಲಿ ಅಂತಿದ್ರೆ ಅದು ಫುಲ್ಲು ಪುಡಿ ಆಗಬೇಕು. ಸೊ ಈಗ ನೋಡಿ ಫುಲ್ಲು ಪುಡಿ ಆಗಿದೆ, ರೌಂಡಿಗೆ ಏನೂ ಇಲ್ಲ. ಇದ್ರ ಜೊತೆ ಕರಿಬೇವನ್ನು ಎಣ್ಣೆಯಲ್ಲಿ ಹಾಕ್ಕೊಂಡಿದ್ವಲ್ಲ, ಅದನ್ನು ಎತ್ಕೊಂಡು ಅದನ್ನು ಅದ್ರ ಜೊತೆಲಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಇದಿಷ್ಟು ಪುಡಿ ಆದಮೇಲೆ ಈಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರಿಶಿನದ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಅದು ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ, ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ, ಅದು ಕಡಲೆ ಬೀಜ ಅದೆಲ್ಲ ಹಾಕಿ ಈಗ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ. ಲೈಟಾಗಿ ಬೇಕಂದರೆ ಲೈಟಾಗೆ ಮಿಕ್ಸ್ ಮಾಡ್ಕೊಳ್ಬೋದು, ಇಲ್ಲ ಜಾಸ್ತಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ತೀನಿ ಅಂದರೆ ಫುಲ್ಲು ಮಿಕ್ಸ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಕಡಲೆ ಬೀಜ ಹಾಕಿ ಮಾಡಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಚಟ್ನಿ ಪುಡಿ ಥರ. ಸೊ ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಆಯಿತು ಇದನ್ನು. ಸೊ ಅವರು ಇದನ್ನೇ ತಿಂದರು. ಹಾಗೆ ಬೀಟ್ರೋಟ್ ಜ್ಯೂಸ್ ಕುಡ್ದು 2-3 ದಿನ ಆಗಿತ್ತು. ಸೊ ಹಾಗಾಗಿ ಇವತ್ತು ಕುಡಿತಿದ್ದೀನಿ. ದಿನ ಕುಡಿಬೋದು, ಆದರೆ ಬೀಟ್ರೋಟ್ ಬಂದು ಹೀಟು. ಸೊ ದಿನ ಕುಡಿಯೋದಕ್ಕೆ ಆಗೋದಿಲ್ಲ, ಬಾಡಿ ಹೀಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು 2 ದಿನಕ್ಕೆ ಒಂದ್ಸತಿ 3 ದಿನಕ್ಕೆ ಒಂದ್ಸತಿ ಈ ಥರ ಮಾಡ್ಕೊಂಡು ಕುಡಿತೀನಿ. ಸೊ ಫ್ರೆಂಡ್ಸ್, ಈಗ ಬೀಟ್ರೋಟ್ ಜ್ಯೂಸ್ ಕುಡ್ದಿದ್ದಾಯಿತು. ಸೊ ಅನ್ನನೂ ರೆಡಿ ಆಯಿತು. ಮತ್ತು ಹಾಗೆ ಬೇಳೆ ಸಾರು ಕೂಡ ಮಾಡಿಕೊಂಡೆ. ಬೇಳೆ ಸಾರಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಅತ್ತೆ ಮತ್ತು ನಮ್ಮ ಅಕ್ಕ ಇಬ್ಬರು ಸಾಂಬಾರು ಪುಡಿ ಕಟ್ಕಳಿಸಿದ್ರಲ್ಲ, ಅದಂತೂ ಇಬ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸೊ ಅದ್ರ ಜೊತೆಗೆ ಉಪ್ಪಿನಕಾಯಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್